ಅದನ್ನ ಪ್ಯಾನ್ ಇಂಡಿಯಾ ಮಾಡಿದ್ರು. ಸೊ ಅವರೇ ಈ ತರ ಮಾಡ್ಬೇಕು, ನೀವು ಪ್ಯಾನ್ ಇಂಡಿಯಾ ಎಲ್ಲ ಹೋಗ್ಬೇಕಂತ ನಮ್ಮನ್ನ ಪುಷ್ ಮಾಡಿ ಕಳ್ಸಿದ್ದೆ ಕನ್ನಡಿಗರು. ಅದನ್ನ ಮಾಡಕ್ ಹೊರಟಾಗ ಜನರಲ್ಲಿ ಒಂದು ಥಾಟ್ ಬರುತ್ತೆ, ಫಿಲ್ಮ್ ಮೇಕರ್ಸ್ ಗಳಾಗ್ಬೋದು, ಪ್ರೊಡಕ್ಷನ್ ಹೌಸ್ ಆಗ್ಬೋದು. ಸೊ ಈ ತರ ಕಲಾವಿದರುಗಳು ಇರ್ಬೇಕು, ಈ ತರ ಟೆಕ್ನಿಷಿಯನ್ಸ್ ಇರ್ಬೇಕು ಅನ್ನೋದು. ಬಟ್ ನಾನು ಯಾವತ್ತು ಏನ್ ನಂಬ್ತೀನಿ ಅಂತಂದ್ರೆ, ಆವತ್ತು ಕಾಂತಾರ ಮಾಡಿದಾಗ ಆ ತರದ್ದು ಯಾವುದೂ ಇರ್ಲೇ ಇಲ್ಲ. ಆ ಕಾಂತಾರವನ್ನ ಇಷ್ಟೊಂದು ಮಟ್ಟಿಗೆ ತಗೊಂಡೋಗಿರೋದು ಇದೇ ಜನರು. ಸೊ ಹಾಗಾಗಿ ಆ ಕಥೆ ಏನ್ ಕೇಳುತ್ತೆ, ಅದನ್ನ ಯಾರನ್ನ ಆಯ್ಕೆ ಮಾಡುತ್ತೆ, ಅವ್ರಿಗೆ ಅವಕಾಶ ಕೊಟ್ರೆ ಅಥವಾ ಅವರ ಅಸೋಸಿಯೇಷನ್ ಇಂದ ಅದು ಸಿನಿಮಾಗೆ ಇನ್ನೂ ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಂಬ್ತೀನಿ ನಾನು. ಹಾಗಾಗಿ ಆ ಕಥೆಯ ಆಯ್ಕೆ ಪ್ರಕಾರವಾಗಿ ಹೋಗ್ಬೇಕೆ ಹೊರತು ನಾವು ಅದನ್ನ ಫೋರ್ಸ್ ಮಾಡಿದ್ರೆ ಅದು ಯಾವತ್ತೂ ಆರ್ಗ್ಯಾನಿಕ್ ಆಗಿ ಹೋಗೋದೇ ಇಲ್ಲ. ಅದು ಅವರು ಕೂಡ ಫಿಟ್ ಆಗಲ್ಲ, ನಮ್ಮ ಸಿನಿಮಾಗೂ ಕೂಡ ಜಸ್ಟಿಫೈ ಆಗಲ್ಲ ಅಂತ ಅನ್ಕೊಳ್ತೀವಿ ನಾವು. ಮತ್ತೆ ನಮ್ಮಲ್ಲಿ ಎಲ್ಲ ರಾಜ್ಯದವರು ಬಂದು ಕೆಲಸ ಮಾಡಿದ್ದಾರೆ. ಅಂದ್ರೆ ನಿಜವಾಗ್ಲೂ ನಮ್ಗೆ ಟೆಕ್ನಿಷಿಯನ್ಗಳು ಕೊರತೆ ಆಗುವಷ್ಟು ಜನರು ಬೇಕಿತ್ತು ನಮ್ಗೆ ಇಡೀ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ. ಆರ್ಟ್ ಡಿಪಾರ್ಟ್ಮೆಂಟ್ ಗೆ ಲಿಟರಲಿ ಒಂದು 600-700 ಜನ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಎಲ್ಲ ಸೆಟ್ಗಳನ್ನ ಹಾಕ್ಬೇಕಾದ್ರೆ. ಸೊ ಹಂಗಾಗಿ ಎಲ್ಲ ರಾಜ್ಯದಿಂದ ಬಂದಿದ್ರು ಸಿನಿಮಾ ವರ್ಕರ್ಸ್ ಗಳೆಲ್ಲರೂ. ಸೊ ಅದೇ ರೀತಿ ನಮ್ಮ ಲೋಕಲ್ ಟ್ಯಾಲೆಂಟ್ಗಳು ಹೇಳುತ್ತಿರೋದೇ ನಾವು ನಮ್ಮ ಮಣ್ಣಿನ ಕಥೆಯನ್ನ, ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನು ಹೇಳ್ತಾ ಇರುವಂತದ್ದು. ಸೊ ಅದರ ಇನ್ನ ಡೀಪರ್ ಸೈಡ್ ಹೋಗಿದೀವಿ ಈ ಸಲ. ಸೊ ಹಾಗಾಗಿ ಅದಕ್ಕೆ ಈ ಮಣ್ಣಿನಲ್ಲಿರುವಂತಹ ಈ ಮಣ್ಣಿನ ಮಕ್ಕಳೇ ಬೇಕಾಗ್ತಾರೆ. ಸೊ ಅವ್ರು ಬಂದ್ರೆ ಮಾತ್ರ ಆ ಕಥೆ, ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬರೋದು ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು. ಅಂಡ್ ಫೈನಲ್ ಕ್ವೆಶ್ಚನ್ ರಿಷಬ್ ಸರ್, ನೀವು ಹೇಳಿದ್ರಿ ಮಾತಾಡ್ಬೇಕಾದ್ರೆ ಇವತ್ತು ನನ್ನಿಂದ ಹಿಡಿದು ಪ್ರಗತಿ ಎಲ್ಲರೂ ರಿಷಬ್ ಅವರು ಅಂತ ಹೇಳ್ತಿದ್ರು. ಈ ವೇದಿಕೆಯಲ್ಲಿ ನಿಂತಿರುವಂತಹ ಕಾಂತಾರದ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿಗೆ 5 ವರ್ಷ ತಪಸ್ ಮಾಡಿದಂತ ನಿಮ್ಮೊಳಗಿರುವಂತಹ ರಿಷಬ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನನ್ಗೇನು ಮಾತೇ ಇಲ್ಲ. ಅಂದ್ರೆ ನಾನು ಬರ್ತಾ ಪ್ರಗತಿ ಅಂತ ಮಾತಾಡ್ತಿದ್ದೆ. ನನ್ಗೇನು ಆಡಿಯೋ ಬರ್ತಾ ಇಲ್ವಾ? ಇವಾಗ ಕೇಳಿಸ್ತಾ ಇದೆಯಾ? ಒಳಗಡೆ ಅಷ್ಟಿಲ್ಲ ವಾಯ್ಸ್. ಹಳೆ ರಿಷಬ್ ಶೆಟ್ಟಿ ಎಲ್ಲ ಇವಾಗ ನಾನು. ಸೊ ಬರ್ತಾ ಪ್ರಗತಿ ಅಂತ ಮಾತಾಡ್ತಾ ಇದ್ದೆ ನಾನು. ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ, ಪದಗಳೇ ಇಲ್ಲ ಅಂತ ಅನ್ಕೊಂಡು. ಎಲ್ಲ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರಗತಿ, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ತುಂಬಾ ಪವರ್ಫುಲ್ ಆಗಿ, ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು. ಬಟ್ ಈ ಸಲ ಆಗ್ಲಿಲ್ಲ ನನ್ಗೆ. ಸರ್ ನಿಮ್ದೆಲ್ಲ, ನೀನು, ಅರವಿಂದ, ಅನಿ, ಗುರು, ನನ್ನ ಇಡೀ ಟೀಮು, ವಿಜಯಣ್ಣ, ಯಾವಾಗ್ಲೂ ನನಗೆ ಲಿಟ್ರಲಿ ಒಂದು ಅಣ್ಣನ ತರ ಆರಾಮಾಗಿ ಹೋಗಿ ಆಗತ್ತೆ ಅಷ್ಟು ವಿಚಾರಗಳಿತ್ತು ನಮಗೆ. ಸೊ ಹಾಗಾಗಿ ಪದಗಳಿಲ್ಲ. ಇನ್ ಜಾಸ್ತಿ ಕೇಳ್ಬಿಟ್ರೆ ಮತ್ತೆ ಬೇರೆ ತರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದ್ರೆ ನಾನು ಹೇಳಿದ್ದೀನಿ ಎಲ್ಲ ಹೆಮ್ಮೆ ಪಡುವಂತ ಸಿನಿಮಾ ಆಗುತ್ತೆ ಅಂತ ಕಾಂತಾರವನ್ಗೆ. ಐ ಥಿಂಕ್ ಇದು ನೀವು ನಮ್ಗೆ ಮತ್ತೆ ಬೆಂತಡ್ತೀರಾ, ನಮ್ಮನ್ನು ಪ್ರೌಡ್ ಆಗಿ ನೋಡ್ತೀರಾ ನೀವು ಅಂತ ನಂಬಿದ್ದೀನಿ ನಾನು. ಅಷ್ಟೇ ಹೇಳ್ಬೋದು ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಿಷಬ್ ಸರ್. ಅವ್ರು ಹೇಳಿದಾಗೆ ಇನ್ನು ಜಾಸ್ತಿ ಮಾತಾಡಿದ್ರು. ಅವ್ರು ಆಲ್ರೆಡಿ ಭಾವುಕರಾಗಿದ್ದಾರೆ. ಕಣ್ತುಂಬಿಸೋಷ್ಟು ಶಕ್ತಿ ನಮ್ಗಿಲ್ಲ. ಥಿಯೇಟರ್ಗಳು ತುಂಬುತ್ತೆ, ಅವಾಗ ಮಾತಾಡ್ತಾರೆ, ಜನ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಇವರ ಪರವಾಗಿ. ಥ್ಯಾಂಕ್ ಯು ರಿಷಬ್ ಸರ್. ಮೋರ್ ಪವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.